Amy? Amy? We welcome you all in the wonderful, gracious name of our Lord and Savior Jesus Christ. ನಾವು ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತರ ಅತಿ ಮಹೋನ್ನತವಾದಂತಹ ಹೆಸರಿನಲ್ಲಿ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. We praise God for keeping us safe and bringing us once again together in our own homes to unify in church prayer. ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ, ಯಾಕಂದ್ರೆ ದೇವರು ನಮ್ಮನ್ನು ಜೀವದಿಂದಿಟ್ಟು ನಮ್ಮ ಕುಟುಂಬಗಳಲ್ಲಿ ನಾವು ಪ್ರಾರ್ಥನೆಗಾಗಿ ಸಭೆಯಾಗಿ ಸೇರಿ ಬರಲು ದೇವರು ಸಹಾಯ ಮಾಡಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸ್ತೇವೆ. Oh, what a privilege where we have that we can meet God from where we are at any time and for any need. ನೋಡ್ರಿ, ನಾವೆಲ್ಲೇ ಇರಲಿ, ಯಾವುದೇ ಸ್ಥಳದಲ್ಲಿ ಇರಲಿ, ಯಾವುದೇ ಅವಶ್ಯಕತೆಗಾಗಿ ನಾವು ದೇವರನ್ನು ಸಮೀಪಿಸುವುದಕ್ಕಾಗಿ, ದೇವರಿಗೆ ಭೇಟಿಯಾಗುವುದಕ್ಕಾಗಿ ದೇವರು ಕೊಟ್ಟಂತ ಎಷ್ಟು ದೊಡ್ಡ ಸೌಭಾಗ್ಯ ನಮಗಿದೆ ಅಲ್ಲ. What a great privilege that our God does not have any time restraints or place restraints in order to approach him. ನೋಡ್ರಿ, ನಮ್ಮ ದೇವರು ಎಷ್ಟು ದೊಡ್ಡ ದೇವರು, ಎಷ್ಟು ಒಳ್ಳೆ ದೇವರಾಗಿದ್ದಾರೆ. ಯಾಕಂತಂದ್ರೆ ಆತನಿಗೆ ಯಾವುದೇ ಸಮಯದ ಪರಿಧಿ, ಅದರದ ಸರಿಹದ್ದಿಲ್ಲ. ಅಷ್ಟೇ ಅಲ್ಲ, ಯಾವುದೇ ಸ್ಥಳ ಪ್ರತ್ಯೇಕವಾಗಿ ಬೇಕನ್ನುವಂತ ಇಂತ ಇಷ್ಟ ಬಯಕೆ ಆತನಿಗೆ ಇಲ್ಲ. ನೋಡ್ರಿ, wherever you are, freely, without anything in your hand, you can come and approach the throne of grace. ನೀವೆಲ್ಲೇ ಇರಲಿ, ಕೈಯಲ್ಲಿ ಏನು ಇಲ್ಲದೆ ಇದ್ದರೂ ಕೂಡ ಯಾವುದೇ ಪರಿಸ್ಥಿತಿಯಲ್ಲೂ ಕೃಪಾ ಸಿಂಹಾಸನದ ಹತ್ರ ನೀವು ಬರುವುದಕ್ಕೆ ಆತನು ಮಾರ್ಗ ನಿಮಗೆ ಧಾರಾಳವಾಗಿ ಏರ್ಪಡಿಸಿದ್ದಾನೆ. So may we look into the word of God before we can go into prayer. ನಾವು ಪ್ರಾರ್ಥನೆಯಲ್ಲಿ ಹೋಗೋದಕ್ಕಿಂತ ಮುಂಚೆ ದೇವರ ವಾಕ್ಯದಲ್ಲಿ ನಾವು ಕೆಲವು ಭಾಗಗಳನ್ನು ನೋಡಿಕೊಳ್ಳೋಣ. We will turn our Bibles to Galatians
And chapter 3 and verse 6, we'll read from our own scriptures. ನಾವು ನಮ್ಮ ಸತ್ಯವೇದವನ್ನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನವನ್ನು ನಮ್ಮ ಸತ್ಯವೇದದಲ್ಲಿ ನಮ್ಮ ಭಾಗವನ್ನು ಓದಿಕೊಳ್ಳೋಣ. Galatians chapter 3 and verse 6, it says, "Consider Abraham. He believed God, and it was credited to him as righteousness." ಗಲಾತ್ಯ 3ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಬರೆದದೆಯಲ್ಲ. Let us look to the Lord in prayer. ಪ್ರಾರ್ಥನೆಯಲ್ಲಿ ಕರ್ತನ ಕಡೆಗೆ ನೋಡೋಣ. Our loving, living, gracious, heavenly Father, ನಮ್ಮ ಪ್ರೀತಿಯುಳ್ಳಂತ ಜೀವವುಳ್ಳಂತ ಕೃಪೆಯುಳ್ಳ ಪರಲೋಕದ ತಂದೆ, we approach thy wonderful throne of grace with the assurance of salvation in Christ. ಕ್ರಿಸ್ತನಲ್ಲಿ ನಮಗೆ ಕೊಟ್ಟಿರುವ ಆ ರಕ್ಷಣೆಯ ಖಚಿತತೆ ನಿಮಿತ್ತವಾಗಿ ನಾವು ಅದ್ಭುತವಾದಂತ ಆ ನಿನ್ನ ಕೃಪಾ ಸಿಂಹಾಸನದ ಹತ್ತಿರ ಬರ್ತಾ ಇದ್ದೇವೆ. By ourselves we are incapable and impotent to bring ourselves and present ourselves before you. ನಾವು ನಮ್ಮಷ್ಟಕ್ಕೆ ಅಸಮರ್ಥರು, ಬಲಹೀನರು, ಶಕ್ತಿ ಸಾಮರ್ಥ್ಯ ಇಲ್ಲದವರು. ನಿನ್ನ ಹತ್ರ ನಮಗೆ ನಾವು ತೆಗೆದುಕೊಂಡು ಬರೋದಕ್ಕೆ ಸಾಮರ್ಥ್ಯ ಶಕ್ತಿ ಇಲ್ಲ. But we stand in the imputed righteousness of the Lord Jesus Christ. ಆದರೆ ಕರ್ತನಾದ ಯೇಸು ಕ್ರಿಸ್ತರು ನಮ್ಮ ಮೇಲೆ ಹಾಕಿರುವಂತ, ನಮ್ಮಲ್ಲಿ ಹೊಯ್ದಿರುವಂತ ಆ ನೀತಿವಂತಿಕೆ ನಿಮಿತ್ತವಾಗಿ ನಿನ್ನ ಹತ್ರ ನಾವು ಬರ್ತಾ ಇದ್ದೇವೆ, ನಿಲ್ತಾ ಇದ್ದೇವೆ. Teach us how to pray, and according to your scripture we might understand your mind. ಓ ದೇವರೇ, ಹೇಗೆ ಪ್ರಾರ್ಥಿಸಬೇಕು ನಮ್ಗೆ ಕಲಿಸು. ವಾಕ್ಯ ಭಾಗದಲ್ಲಿ ನಿನ್ನ ಮನಸ್ಸು ಏನಾಗಿದೆಯೋ ನಾವು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡು. In translation, your grace might be extremely granted, and both of us might be hid under the power of thy cross. ಭಾಷಾಂತರದಲ್ಲಿ ನಿನ್ನ ಕೃಪೆ ಕೋರ್ತಾ ಇದ್ದೇವೆ, ನಮ್ಮಿಬ್ಬರನ್ನು ನಿಮ್ಮ ಶಿರಸತ್ವದ ಕೆಳಗೆ ನಮ್ಮನ್ನು ನಾವು ಒಪ್ಪಿಸಿಕೊತೇವೆ. For this we pray with all thanksgiving in the highly exalted, wonderful, gracious name of our Lord and Savior Jesus Christ. ಈ ಪ್ರಾರ್ಥನೆಯನ್ನು ಅದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತ ನಮ್ಮ ಒಡೆಯನು ರಕ್ಷಕನಾಗಿರುವಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡ ಹೊಂದಿದ್ದೇವೆ ತಂದೆ. Amen. ಆಮೆನ್. Galatians chapter 3 and verse 6, it says, "Consider Abraham. He believed God, and it was credited to him as righteousness." ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಬರೆದದೆಯಲ್ಲ. So Abraham did many things, but not because of his doings, but just because of his faith he was counted righteous. ನೋಡ್ರಿ, ಅಬ್ರಹಾಮನು ಬಹಳಷ್ಟು ವಿಷಯ ಮಾಡಿದನು, ಬಹಳಷ್ಟು ಕೆಲಸ ಕಾರ್ಯಗಳು ಮಾಡಿದನು. ಆದರೆ ತನ್ನ ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಅಲ್ಲ, ಆತನು ತನ್ನ ನಂಬಿಕೆಯ ಮುಖಾಂತರವೇ ನೀತಿವಂತನಾಗ್ತಾ ಇದ್ದಾನೆ. We need to recognize that we and Abraham and every believer of all time has ever been counted righteous. It is only because of faith. ನಾವು ಇದು ಗುರುತಿಸ್ಕೋಬೇಕು, ಅಥವಾ ಇದು ನಾವು ಗಮನಕ್ಕೆ ತಂದುಕೋಬೇಕು. ಅಬ್ರಾಹ್ಮನಾಗಲಿ, ನಾವಾಗಲಿ, ಯಾವುದೇ ವಿಶ್ವಾಸಿಗಳಾಗಲಿ ನಂಬಿಕೆಯಿಂದಲೇ ಆತನು ನೀತಿವಂತನಾಗಿ ನಿರ್ಣಯಿಸಲ್ಪಡ್ತಾ ಇದ್ದಾನೆ. In the whole Bible, there is no second way where anybody can be counted righteous. ಪರಿಪೂರ್ಣ ಬೈಬಲ್ ಅಲ್ಲಿ ನೀತಿವಂತರಾಗೋದಕ್ಕೋಸ್ಕರವಾಗಿ ಮತ್ತೊಂದು ಎರಡನೆಯ ಮಾರ್ಗ ದಾರಿ ಇಲ್ಲ. There is no difference in salvation for the Old Testament saints and for the New Testament saints. Salvation is the same. ಹಳೆ ಒಡಂಬಡಿಕೆಯ ಭಕ್ತರಲ್ಲಿ, ಹೊಸ ಒಡಂಬಡಿಕೆಯ ಭಕ್ತರಲ್ಲಿ ಇಬ್ಬರು ರಕ್ಷಣೆ ಹೊಂದೋದಕ್ಕೋಸ್ಕರವಾಗಿ ಯಾವ ವ್ಯತ್ಯಾಸ ಇಲ್ಲ. ಎರಡು ಭಕ್ತರ ರಕ್ಷಣೆ ಒಂದೇ ರೀತಿಯಾಗಿರುವಂತದ್ದಾಗಿದೆ. The Old Testament saints looked forward towards a savior. They looked forward towards the work of the cross. ಹಳೆ ಒಡಂಬಡಿಕೆಯ ಭಕ್ತರು, ಸಂತರು ಅವರ ರಕ್ಷಕನ ಕಡೆಗೆ ನೋಡಿದರು.
ಅವರ ರಕ್ಷಣೆಯ ಕಡೆಗೆ ಎದುರು ನೋಡಿ ರಕ್ಷಕನ ರಕ್ಷಣೆಯ ಕುರಿತು ಎದುರು ನೋಡ್ತಾ ಜೀವಿಸಿದರು. Whereas the New Testament saints look back on a historical event of the cross and they believe the cross. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳು ಅವರು ಹಿಂದೆ ನೋಡ್ತಾ ಇದ್ದಾರೆ, ಆ ಕಲ್ವರಿ ಶಿಲುಬೆಯ ಐತಿಹಾಸಿಕ ಚಾರಿತ್ರಿಕ ಕಾರ್ಯದ ಮೇಲೆ ನಂಬಿಕೆ ಇಡುವುದರಿಂದ ಅವರು ರಕ್ಷಿಸಲ್ಪಡ್ತಾ ಇದ್ದಾರೆ. And end of the day, either the Old Testament saint or the New Testament saint looks forward and backward towards the cross of Christ. ನೋಡ್ರಿ, ಕಡೆಯದಾಗಿ ನೋಡ್ತೇವೆ, ಹೊಸ ಒಡಂಬಡಿಕೆಯ ಭಕ್ತರಾಗಲಿ ಹಳೆಯ ಒಡಂಬಡಿಕೆಯ ಭಕ್ತರಾಗಲಿ ಇಬ್ಬರು ಮುಂದೆ ಹಿಂದೆ ನೋಡೋದ್ರಿಂದ ಶಿಲುಬೆಯನ್ನು ಕೇಂದ್ರವಾಗಿ ಇಡ್ತಾ ಇದ್ದಾರೆ. ಆ ಶಿಲುಬೆಯ ಕೇಂದ್ರವಾಗಿರೋದರಿಂದ ರಕ್ಷಣೆಯ ಕಾರ್ಯ ಜರುಗ್ತಾ ಇದೆ. Because no man by his own nature, no man by his own deeds, and no man by his own strength can ever be righteous before God. ಯಾವ ವ್ಯಕ್ತಿಯು ತನ್ನ ಕಾರ್ಯಗಳ ನಿಮಿತ್ತವಾಗಿ ತನ್ನ ಪುಣ್ಯ ಕೃತ್ಯಗಳ ನಿಮಿತ್ತವಾಗಿ ಆತನು ನೀತಿವಂತನಾಗಲಾರನು. The only way you can be counted righteous is when you depend on mercy, when you depend on grace, when you depend on the finished work of the cross of the Lord Jesus Christ. ರಕ್ಷಣೆ ಹೊಂದೋದಕ್ಕೋಸ್ಕರವಾಗಿ ಕೇವಲ ಒಂದೇ ಒಂದು ಮಾರ್ಗವಾಗಿದೆ. ಅದೇನೆಂದ್ರೆ ಆತನ ಕರುಣೆ ಮೇಲೆ, ಆತನ ಕೃಪೆ ಮೇಲೆ, ಶಿಲುಬೆ ಮೇಲೆ ಆತನು ಪರಿಪೂರ್ಣವಾಗಿ ಮಾಡಿ ಮುಗಿಸಿರುವಂತ ಆ ಕಾರ್ಯದ ಮೇಲೆ ನಂಬಿಕೆ ಇಡುವುದರಿಂದಲೇ ರಕ್ಷಣೆಯ ಕಾರ್ಯವಾಗಿದೆ. So how to use this truth of standing in faith when we come to pray in the presence of God? ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಗಾಗಿ ಬಂದಿರುವಂತ ಸಮಯದಲ್ಲಿ ಈ ನಂಬಿಕೆಯ ಕಾರ್ಯವನ್ನು ನಾವು ಹೇಗೆ ಅದರ ಮೇಲೆ ನಿಂತು ಬಳಸ್ಕೊಳ್ಬೇಕು, ಉಪಯೋಗಿಸ್ಕೊಳ್ಬೇಕು, ಪ್ರಾರ್ಥನೆಯಲ್ಲಿ ನೋಡೋಣ. There are three things we need to understand, that when you stand in the righteousness of Christ, your prayer can be powerful. ಮೂರು ವಿಷಯಗಳು ನೀವು ಅರ್ಥ ಮಾಡ್ಕೊಳ್ಬೇಕು. ಅದೇನಂತಂದ್ರೆ, ಕ್ರಿಸ್ತನ ನೀತಿವಂತಿಕೆಯ ಮೇಲೆ ನೀವು ನಿಂತಾಗ ಪ್ರಾರ್ಥನೆಯ ಬಲ ಅನ್ನುವಂಥದ್ದು ಅದು ಬರುವಂತದ್ದಾಗಿರ್ತದೆ. The greatest enemy for prayer is not sin, it is self-righteousness. ಪ್ರಾರ್ಥನೆಗೆ ದೊಡ್ಡ ಶತ್ರು ಯಾವುದಂದ್ರೆ ಪಾಪ ಅಲ್ಲ, ಸ್ವನೀತಿಯಾಗಿದೆ. Because in Luke's gospel, when you see the persistent widow, she was helpless, but we see that when she depended on grace, she got an answer for her prayer. ಲೂಕ್ ಸುವಾರ್ತೆಯಲ್ಲಿ ಆ ವಿಧವೆಯ ಕುರಿತು ನೋಡ್ತೇವೆ. ಆಕೆ ಸತತವಾಗಿ ಹೋಗ್ತಾ ಇದ್ದಾಳೆ, ಕಾಡ್ತಾ ಇದ್ದಾಳೆ, ಆಕೆ ನಿಶಕ್ತಳಾಗಿದ್ದಾಳೆ, ಆಕೆ ಕೃಪೆಯ ಮೇಲೆ ಆಧಾರವಾಗ್ತಾ ಇದ್ದಾಳೆ, ಆಕೆಯ ಪ್ರಾರ್ಥನೆ ಉತ್ತರ ಸಿಗ್ತಾ ಇದೆ. She did not have anything to give to the judge. She just did not possess anybody to help her. ಆಕೆ ನ್ಯಾಯಾಧಿಪತಿಗೆ ಕೊಡೋದಕ್ಕೋಸ್ಕರವಾಗಿ ಆಕೆ ಹತ್ರ ಏನು ಇಲ್ಲ. ಮತ್ತೆ ಯಾರಾದ್ರೂ ಆಕೆಗೆ ನ್ಯಾಯಾಧಿಪತಿ ಹತ್ರ ತೆಗೆದುಕೊಂಡು ಹೋಗಿ ರಿಕಮೆಂಡ್ ಮಾಡ್ತಾರಂದ್ರೆ ಅದು ಕೂಡ ಆಕೆ ಹತ್ರ ಏನೂ ಇಲ್ಲ. But still, when she depended on grace, we see the Lord Jesus tells that she will get what is worth or whatever she has asked for. ಇನ್ನು ಕೂಡ ನೋಡ್ತಾ ಇದ್ದೇವೆ, ಆಕೆ ಕೃಪೆಯ ಮೇಲೆ ಆಧಾರವಾಗಿದ್ದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಆಕೆಗೆ ಏನು ಕೊಡಬೇಕಾಗಿದ್ದು, ಆಕೆಗೆ ಏನು ಅವಶ್ಯಕವಾಗಿದೆಯೋ ಆಕೆಗೆ ಕೊಡಲ್ಪಡ್ತಾ ಇದೆ. And in the same chapter we see the prayer of a Pharisee and a tax collector. ಅದೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಫರಿಸಾಯರ ಮತ್ತು ಸುಂಕದವನ ಪ್ರಾರ್ಥನೆ ಇದೆ. The tax collector was a big sinner. ಸುಂಕದವನು ಒಬ್ಬ ದೊಡ್ಡ ಪಾಪಿಯಾಗಿದ್ದಾನೆ. Maybe he had taken a lot of bribe, he had written a lot of wrong accounts, and he had cheated everybody around him. ಆತನು ಬಹಳಷ್ಟು ಲಂಚ ತೆಗೆದುಕೊಂಡಿರಬಹುದು, ಮತ್ತೆ ಬಹಳಷ್ಟು ತಪ್ಪು ಲೆಕ್ಕಗಳು ಮಾಡಿರಬಹುದು, ಅನೇಕರಿಗೆ ಆತನು ಮೋಸಪಡಿಸಿರಬಹುದು. And that is why the Pharisee was putting this tax collector in a group of very dangerous sinners. ಅದಕ್ಕಾಗಿ ಈ ಫರಿಸಾಯನು ಆ ಸುಂಕದವನಿಗೆ ಒಂದು ಭಯಂಕರವಾದಂತ ಪಾಪಿಗಳ ಗುಂಪಿನಲ್ಲಿ ಈ ಸುಂಕದವನಿಗೆ ಫರಿಸಾಯನು ಸೇರಿಸ್ತಾ ಇದ್ದಾನೆ. He was putting this tax collector along with robbers, along with evildoers, and along with adulterers or prostitutes.
ಈ ಫರಿಸಾಯದವನು ಈ ಸುಂಕದವರಿಗೆ ಮತ್ತೆ ಸುಲುಕೊಳ್ಳುವವರು ಮತ್ತೆ ವ್ಯಭಿಚಾರಿಗಳು ಮತ್ತೆ ಅಷ್ಟೇ ಅಲ್ಲ ಕಳ್ಳತನ ಮಾಡುವಂತವರ ಗುಂಪಿನಲ್ಲಿ ವ್ಯಭಿಚಾರಿಗಳ ಗುಂಪಿನಲ್ಲಿ ಇವ್ರಿಗೆ ಆ ಸುಂಕದವನಿಗೆ ಸೇರಿಸ್ತಾ ಇದ್ದಾನೆ. And yet we see when they were going home, this tax collector went home justified. ಆದ್ರೂ ಕೂಡ ನೋಡ್ತೇವೆ ಅವರು ಮನೆಗೆ ಹೋಗುವಾಗ ಈ ಸುಂಕದವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟು ಮನೆಗೆ ಹೋಗ್ತಾ ಇದ್ದಾನೆ. It is not because this man was sinless, but it is because this man did not stand on self-righteousness. ಯಾಕೆ ಅಂದ್ರೆ ಈ ವ್ಯಕ್ತಿ ಪಾಪರಹಿತನಾಗಿದ್ದಾನೆ ಅಂತ ಹೇಳಿ ಅದಕ್ಕಾಗಿ ಅಲ್ಲ, ಆದರೆ ಈ ವ್ಯಕ್ತಿ ತನ್ನ ಸ್ವನೀತಿಯ ಮೇಲೆ ನಿಲ್ಲಲಿಲ್ಲ ಅದಕ್ಕಾಗಿ. In the same way, when you see in the same chapter, Luke chapter 18, you see a blind man receiving his sight. ಮತ್ತೆ ಅದೇ ಲೂಕ್ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನೀವು ನೋಡಿದೆ ಆದ್ರೆ ಒಬ್ಬ ಕುರುಡ ವ್ಯಕ್ತಿಗೆ ಕಣ್ಣು ಬರ್ತಾ ಇದೆ. This man, he just started shouting, uncultured, uneducated and unrefined person. ಈ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಅನಕ್ಷರಸ್ಥನು, ಅನಾಗರಿಕನು, ಯಾವುದೇ ಒಳ್ಳೆಯ ಭಾಷೆ ಇಲ್ಲದೆ ಕೂಗ್ತಾ ಇದ್ದಾನೆ, ಚೇಲಾಡ್ತಾ ಇದ್ದಾನೆ, ಒದರ್ತಾ ಇದ್ದಾನೆ. He did not have any social status. He did not have any recognition. ಆತನಿಗೆ ಯಾವುದೇ ಸಾಮಾಜಿಕ ಅಂತಸ್ತು ಇಲ್ಲ. ಯಾರು ಕೂಡ ಆತನ ಬಗ್ಗೆ ಆತನಿಗೆ ಯಾವುದೇ ಹಿಂದೆ ಒಂದು ರೆಕಗ್ನೈಸೇಷನ್ ಕೂಡ ಇದ್ದಿದ್ದಿಲ್ಲ. Everyone present there were rebuking him and asked him to say, stay calm. ಎಲ್ಲರೂ ಆತನ ಅಲ್ಲಿ ಇದ್ದಂತವರೆಲ್ಲರೂ ಆತನಿಗೆ ಗದರ್ಸ್ತಾ ಇದ್ದಾರೆ, ದೂರ ಹೋಗು, ಹಿಂದಕ್ಕೆ ಹೋಗು ಅಂತ ಹೇಳ್ತಾ ಇದ್ದಾರೆ. But there was only one word, one voice that he started to shout, Son of David, have mercy on me. ಆದರೆ ಒಂದು ಶಬ್ದ ಆತನಿಗೆ ಸಮೀಪ ತರ್ತಾ ಇದೆ. ಏನಂದ್ರೆ, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಅಂತ ಹೇಳಿ ಕೂಗ್ತಾ ಇದ್ದಾನೆ. He was able to stop. He was able to stop God with his cry for mercy. ನೋಡ್ರಿ, ಆತನು ದೇವರನ್ನು ತನ್ನ ಕೂಗಿನಿಂದ ಕರುಣಿಸು ಅಂತೇಳಿ ಕೂಗೋದ್ರಿಂದ ದೇವರನ್ನು ಆತ ನಿಲ್ಲಿಸ್ತಾ ಇದ್ದಾನೆ. A helpless widow was able to get justice. ಒಬ್ಬ ನಿಶಕ್ತ ಅಸಹಾಯಕಳಾದಂತ ವಿಧವೆ ಆಕೆ ನ್ಯಾಯ ಹೊಂದ್ತಾ ಇದ್ದಾಳೆ. A very, very horrible sinner was able to get justification. ಒಬ್ಬ ಬಹು ಭಯಂಕರ ಪಾಪಗ್ರಸ್ತನು, ದುರಾಚಾರದಿಂದ ಕೂಡಿರುವಂತವನು ನ್ಯಾಯ ಹೊಂದ್ತಾ ಇದ್ದಾನೆ, ನೀತಿವಂತನಾಗಿ ನಿರ್ಣಯಿಸಲ್ಪಡ್ತಾ ಇದ್ದಾನೆ. A beggar was able to receive mercy. ಒಬ್ಬ ಭಿಕ್ಷುಕಾರನು ಕರುಣೆಯನ್ನು ಹೊಂದ್ತಾ ಇದ್ದಾನೆ. The reason is because they all stood on mercy and not self-righteousness. ಕಾರಣ ಏನಂದ್ರೆ ಇವರೆಲ್ಲರೂ ಸ್ವನೀತಿ ಮೇಲೆ ನಿಲ್ಲಲಿಲ್ಲ, ಆದ್ರೆ ಕರುಣೆ ಮೇಲೆ, ದಯೆ ಮೇಲೆ ಆತುಕೊಂಡು ಅವರು ಪಡ್ಕೊಳ್ತಾ ಇದ್ದಾರೆ. The Lord is also calling us to come into his throne of grace, not basing our eligibility, but only on his mercy. ಕರ್ತನು ನಮ್ಮೆಲ್ಲರಿಗೂ ಕರೀತಾ ಇದ್ದಾನೆ, ಆ ಕೃಪಾ ಸಿಂಹಾಸನದ ಹತ್ರ ಬರ್ತಾ ಇದ್ದಾನೆ. ನಮ್ಮ ಸ್ವನೀತಿ ಇರುವಂತಿಕೆ ನಿಮಿತ್ತವಾಗಿ ಅಲ್ಲ, ತನ್ನ ದಯ ನಿಮಿತ್ತವಾಗಿ ಸಮೀಪಸ್ಥರಾಗಿರಿ ಅಂತ ಹೇಳ್ತಾ ಇದ್ದಾನೆ. You need to only stand in the righteousness of Christ because of what the Lord Jesus finished on the cross. Only on the basis of that we stand in prayer. ಅದಕ್ಕಾಗಿ ನಾವು ನಮ್ಮ ಸ್ವನೀತಿಯ ಮೇಲೆ ನಿಲ್ಲೋದು ಅವಶ್ಯಕತೆ ಇಲ್ಲ. ಕೇವಲ ಕರ್ತನಾದ ಯೇಸು ಕ್ರಿಸ್ತರು ಆ ಕಲ್ವರಿ ಶಿಲುಬೆ ಮೇಲೆ ಪರಿಪೂರ್ಣ ಮಾಡಿರುವಂತ ಆ ಕೆಲಸದ ಮೇಲೆ, ಆ ಕಾರ್ಯದ ಮೇಲೆ ನಂಬಿಕೆಯಿಂದ ನಿಂತಿದೆ ಆದರೆ ನಾವು ಕರುಣೆ ಹೊಂದುವಂತವರಾಗಿದ್ದೇವೆ. And we need to recognize that there are three beautiful truths that will give us power in prayer when you stand on the righteousness of Christ. ಅದಕ್ಕಾಗಿ ನಾನು ನೀನು ಗುರುತಿಸಿಕೊಳ್ಬೇಕಾಗಿದೆ, ಕರ್ತನಾದ ಯೇಸು ಕ್ರಿಸ್ತರ ನೀತಿವಂತಿಕೆಯ ಮೇಲೆ ನಾವು ಪ್ರಾರ್ಥನೆಯಲ್ಲಿ ನಿಂತಾಗ ಮೂರು ಬಲವಾದಂತ ವಿಷಯಗಳು, ಮೂರು ಬಲವಾದಂತ ಕಾರ್ಯಗಳು ಜರುಗುವಂತವಾಗಿವೆ ಅಂತ ಹೇಳಿ ನೋಡ್ತೇವೆ. In Hebrews chapter 4, the first truth is, we can read that in Hebrews chapter 4 and
verse 16, it says, let us then approach the throne of grace with confidence so that we may receive mercy and find grace to help us in our time of need. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ಆ ಮೊದಲನೆಯ ಸತ್ಯವನ್ನು ನಾವು ನೋಡುತ್ತೇವೆ. ಇಬ್ರಿಯ 4ನೇ ಅಧ್ಯಾಯ 16ನೇ ವಚನ, ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. So we need to understand this, that when you depend on mercy, when you depend on the mercy of God, then you can come with confidence. Otherwise, you will always have the doubt in your heart whether the Lord will hear me or not. ಅದಕ್ಕಾಗಿ ನೀವು ಕೃಪೆ ಮೇಲೆ ಕರುಣೆ ಮೇಲೆ ಆಧಾರವಾಗಿತ್ತು ಬಂದ್ರೆ ಆ ಕೃಪೆ ಆ ಕರುಣೆ ಅನ್ನುವಂಥದ್ದು ಏನ್ ಮಾಡ್ತದೆ ಅಂತಂದ್ರೆ ಆತನ ಸನ್ನಿಧಾನದಲ್ಲಿ ಬರೋದಕ್ಕೋಸ್ಕರವಾಗಿ ನಿನಗೆ ಧೈರ್ಯ ಇರ್ತದೆ. ಇಲ್ಲದೆ ಹೋದಂದ್ರೆ ಯಾವಾಗಲೂ ಸಂಶಯ, ಕಳವಳ, ಸಂದೇಹ ಉಂಟಾಗ್ತದೆ. We really don't know whether God will answer our prayers or even whether our prayers are reaching His place. ನಮಗೆ ಈ ಸಂಶಯ ಬರ್ತದೆ, ಈ ಕಳವಳ ಬರ್ತದೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೋ ಇಲ್ಲೋ, ನಮ್ಮ ಪ್ರಾರ್ಥನೆ ಆತನ ಹತ್ರ ತಲುಪ್ತದೋ ಇಲ್ಲೋ ಅನ್ನುವಂತ ಕಳವಳದಲ್ಲಿ ನಾವಿರ್ತೇವೆ. But we need to recognize, when you stand on the ground of Christ, there is no way that your prayer can be hindered from reaching the presence of God. ಅದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತರ ಆ ನೀತಿವಂತಿಕೆಯ ಮೇಲೆ ನೀನು ಆಧಾರವಾಗಿದ್ರೆ, ಅದರ ಮೇಲೆ ನಿಂತು ನೀನು ಪ್ರಾರ್ಥನೆಗೆ ಬಂದಿದೆ ಆದರೆ ಪ್ರಾರ್ಥನೆಗೆ ಯಾವ ಅಡ್ಡಿ ಆತಂಕಗಳು, ಯಾವ ತೊಂದರೆಗಳು, ಯಾವ ಅಡಚಣೆಗಳು ಬರೋದಿಲ್ಲ ಅನ್ನೋದು ನೀನು ತಪ್ಪದೆ ನೋಡ್ತೀಯ. You will have that full confidence. You will have that full confidence that whatever I am asking, it is going into the presence of God. ಅದಕ್ಕಾಗಿ ಪೂರ್ಣ ಭರವಸೆ, ಪೂರ್ಣ ಖಚಿತತೆ ನಿನಗಿರ್ತದೆ. ಏನಂತಂದ್ರೆ ನಾನು ಏನೇನು ಕೇಳ್ಕೊಳ್ತೀನೋ, ನಾನು ಏನೇನು ಬೇಡ್ಕೊಳ್ತೀನೋ ಅದು ಪರಿಪೂರ್ಣವಾಗಿ ತಂದೆಯಾದ ದೇವರ ಹತ್ರ ಹೋಗ್ತದೆ, ಉತ್ತರ ಸಿಗ್ತದೆ ಅನ್ನುವಂತ ಧೈರ್ಯ, ಭರವಸೆ ಅನ್ನೋದು ನಿನಗಿರ್ತದೆ. So this is the only way, because otherwise you will have a false confidence or you will have lack of confidence. ಇದು ಒಂದು ಪರಿಪೂರ್ಣವಾದ ಖಚಿತತೆ ಇದೆ. ಇಲ್ಲ ಅಂತಂದ್ರೆ ನಿನಗೆ ತಪ್ಪಾದ ಭರವಸೆ ಇರ್ತದೆ, ಸುಳ್ಳಾದ ಭರವಸೆ ಇರ್ತದೆ, ಅಥವಾ ಯಾವುದೇ ಖಚಿತತೆ ಭರವಸೆ ಇಲ್ಲದೆ ಇರ್ತದೆ. Now that Pharisee who was praying, he went home thinking that he was justified. ನೋಡ್ರಿ, ಆ ಫರಿಸಾಯನು ಮನೆಗೆ ಹೋಗ್ತಾ ಇದ್ದಾನೆ ಯಾವ ರೀತಿ ಅಂತಂದ್ರೆ ತಾನು ನೀತಿವಂತನು ನಿರ್ಣಯಿಸಲ್ಪಟ್ಟಿದ್ದೇನೆ ಅಂತ ಭಾವಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾನೆ. He was going out justified because of false feelings, because of his own feelings. ಆತನು ನೀತಿವಂತನಾಗಿದ್ದೇನೆ ಅನ್ನುವಂತ ತನ್ನ ಸ್ವಭರವಸೆಯಿಂದ, ಸುಳ್ಳಾದ ಖಚಿತತೆಯಿಂದ ಮನೆಗೆ ಹೋಗ್ತಾ ಇದ್ದಾನೆ. And in the same chapter, Luke chapter 18, we see one rich young ruler. He went home without confidence. ನೋಡ್ರಿ, ಆ ಲೂಕ್ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ನೋಡ್ತೇವೆ. ಆ ಐಶ್ವರ್ಯವಂತನಾದಂತ ಆ ಅಧಿಕಾರಿ, ಆತನು ಯಾವುದೇ ಖಚಿತತೆ ಭರವಸೆ ಇಲ್ಲದೆ ಮನೆಗೆ ಹೋಗ್ತಾ ಇದ್ದಾನೆ. One man went home with a false assurance. The other man went home without assurance in his heart. ಒಬ್ಬ ವ್ಯಕ್ತಿ ಸುಳ್ಳಾದ ಖಚಿತತೆಯಿಂದ, ಸುಳ್ಳಾದ ಭರವಸೆಯಿಂದ ಮನೆಗೆ ಹೋಗ್ತಾ ಇದ್ದಾನೆ. ಇನ್ನೊಬ್ಬನು ಯಾವುದೇ ಖಚಿತತೆ ಇಲ್ಲದೆ, ಭರವಸೆ ಇಲ್ಲದೆ ಮನೆಗೆ ಹೋಗ್ತಾ ಇದ್ದಾನೆ. The only way you can escape both of these is by depending on the righteousness of Christ. ಈ ಎರಡು ವಿಷಯಗಳಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರವಾಗಿ ಕೇವಲ ಒಂದೇ ಒಂದು ದಾರಿ ಇದೆ, ಒಂದೇ ಒಂದು ಮಾರ್ಗ ಇದೆ. ಅದೇನೆಂದ್ರೆ ಕರ್ತನಾದ ಯೇಸು ಕ್ರಿಸ್ತರ ಆ ನೀತಿವಂತಿಕೆಯ ಮೇಲೆ ನೀನು ನಿಲ್ಲೋದ್ರಿಂದ. Maybe all these years you are deceiving yourself or you are living in disappointment. ಈ ಎಲ್ಲಾ ವರ್ಷಗಳು ನಿನ್ನ ನೀನು ಮೋಸ ಪಡಿಸ್ಕೊಳ್ತಾ ಇರಬಹುದು, ಅಥವಾ ನೀನು ಯಾವುದೇ ಮೋಸದಲ್ಲಿ ಕೂಡ ಇರ್ತಾ ಇರಬಹುದು. Or else you may be living in disappointment and discouragement. ಅಥವಾ ನೀವು ಒಂದು ನಿರುತ್ಸಾಹದಿಂದ, ಕುಗ್ಗುವಿಕೆಯಲ್ಲಿ ನೀವು ಜೀವಿಸ್ತಾ ಇರಬಹುದು. All you need to do is just come and say, Lord, I don't stand on my strength, not because I pray,
not because I do, but because of what Christ did. ಇವೆಲ್ಲ ಪರಿಸ್ಥಿತಿಗಳಲ್ಲಿ ನೀ ಮಾಡ್ಬೇಕಾಗಿದ್ದು ಒಂದೇ, ಆತನ ಹತ್ರ ಬಂದು ಕರ್ತನೇ ನಾನೇನೋ ಪ್ರಾರ್ಥಿಸ್ತಾ ಇದ್ದೀನಿ ಅಂತ ಹೇಳಿ ಅಲ್ಲ, ನಾನು ಸಂಪೂರ್ಣವಾಗಿ ನಿನ್ನ ನೀತಿವಂತಿಕೆ ಮೇಲೆ ಭರವಸೆ ಇಡ್ತೇನೆ ಅಂತ ಹೇಳಿ ಆತನ ಹತ್ರ ಬಂದ್ರೆ ಮಾತ್ರ ಸಾಕು. When the Lord Jesus was speaking about the kingdom of heaven, ಪರಲೋಕದ ರಾಜ್ಯದ ಕುರಿತು ಕರ್ತನಾದ ಯೇಸು ಕ್ರಿಸ್ತರು ಬೋಧಿಸ್ತಾ ಇರುವಾಗ, then the Lord used many kinds of parables in order to show, to teach about the kingdom of God. ದೇವರ ರಾಜ್ಯದ ಕುರಿತು ಬೋಧಿಸೋದಕ್ಕೋಸ್ಕರವಾಗಿ ಅನೇಕ ಉದಾಹರಣೆಗಳನ್ನು ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. And Mark's Gospel, chapter 4, ಮಾರ್ಕ್ ಸುವಾರ್ತೆ 4ನೇ ಅಧ್ಯಾಯ 26 up till 29, we can see that the Lord is speaking about a certain parable. ಮಾರ್ಕ್ ಸುವಾರ್ತೆ 4ನೇ ಅಧ್ಯಾಯ 26ರಿಂದ 29ನೇ ವಚನದಲ್ಲಿ ಒಂದು ಸಾಮ್ಯದ ಕುರಿತು ಕರ್ತನಾದ ಯೇಸು ಕ್ರಿಸ್ತರು ಬೋಧಿಸ್ತಾ ಇದ್ದಾರೆ. The Lord is telling in verse 26, he also said, this is what the kingdom of God is like. A man scattered seed on the ground night and day, whether he sleeps or gets up. The seed sprouts and grows, though he does not know it. ಇನ್ನು ಆತನು ಅವರಿಗೆ ಹೇಳಿದ್ದು, ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದಿರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು, ಇದರಂತೆ ದೇವರ ರಾಜ್ಯ. Oh, what a beautiful parable. What the Lord is telling is, he may be sleeping. He is sleeping. He is waking up. He doesn't know. But still, that seed is keeping on growing. ನೋಡ್ರಿ, ಎಷ್ಟು ಅದ್ಭುತವಾದಂತ ಉದಾಹರಣೆ ದೇವರ ರಾಜ್ಯದ ಕುರಿತು ಹೇಳ್ತಾ ಇದ್ದಾರೆ. ಆ ವ್ಯಕ್ತಿ ಮಲಗ್ತಾ ಇರ್ಬೋದು, ಆತ ಎಚ್ಚರವಾಗಿರ್ಬೋದು, ಆದ್ರೆ ದೇವರ ರಾಜ್ಯ ಬೆಳಿತಾನೇ ಇದೆ, ದೇವರ ರಾಜ್ಯ ಅಭಿವೃದ್ಧಿ ಆಗ್ತಾನೆ ಇದೆ. What it shows is that fruit is not because of him, but it is because of God. ಇದರ ಅರ್ಥ ಏನಂತಂದ್ರೆ, ಫಲ ಅನ್ನುವಂಥದ್ದು ಆತನ ನಿಮಿತ್ತವಾಗಿ ಅಲ್ಲ, ಫಲ ಅನ್ನುವಂಥದ್ದು ದೇವರ ನಿಮಿತ್ತವಾಗಿಯೇ ಆಗಿದೆ. And Apostle Paul says, I do a certain work, Apollos does a certain work, but finally it is God who makes it grow. ಅಪೊಸ್ತಲರಂತ ಪೌಲ್ ಹೇಳ್ತಾ ಇದ್ದಾರೆ, ನಾನೊಂದು ನಿರ್ದಿಷ್ಟವಾದ ಕೆಲಸ ಮಾಡಿದ್ದೇನೆ, ಅಪೋಲೋಸ್ ಒಂದು ನಿರ್ದಿಷ್ಟವಾದಂತಹ ಕೆಲಸ ಮಾಡಿದ್ದಾನೆ, ಕಡೆಯದಾಗಿ ಅಭಿವೃದ್ಧಿ ಪಡಿಸುವಂತವನು ದೇವರಾಗಿದ್ದಾನೆ. Many people think to be praying powerfully, you need to have something within you. No. You need to first stand on the righteousness of Christ. ಅನೇಕರು ಹೀಗೆ ಅನ್ಕೋತಾರೆ, ಅವ್ರು ಪ್ರಾರ್ಥಿಸ್ಬೇಕು, ಪ್ರಾರ್ಥನೆ ಪರರಾಗಿರ್ಬೇಕಂದ್ರೆ ಒಳಗೆ ಏನೋ ನಾವು ಹೊಂದಿರ್ಬೇಕು, ನಾವ್ ಎಂತವ್ರು ಆಗಿರ್ಬೇಕಂತ ಹೇಳಿ ಅನ್ಕೊಳ್ತಾ ಇದಾರೆ. ಅಲ್ಲ, ನೀನು ಪ್ರಾರ್ಥನೆಗಾಗಿ ಮೊಟ್ಟ ಮೊದಲನೇದಾಗಿ ಕರ್ತನಾದ ಯೇಸು ಕ್ರಿಸ್ತರ ನೀತಿವಂತಿಕೆ ಮೇಲೆ ನಿಲ್ಲಬೇಕಾಗಿದೆ. And that is why even James writes and he says, the prayer of a prayerful man is powerful and efficient. This is not what James writes. ಯಾಕೋಬನು ಬರಿತಾ ಇದ್ದಾನೆ, ಒಬ್ಬ ಪ್ರಾರ್ಥನೆ ಪರನ ಪ್ರಾರ್ಥನೆ ಬಲವುಳ್ಳದ್ದು ಅಂತ ಹೇಳಿ ಆತನು ಯಾಕೋಬನು ಬರಿತಾ ಇಲ್ಲ, ಹೇಳ್ತಾ ಇಲ್ಲ. You know what he's telling? ಯಾಕೋಬ ಏನ್ ಹೇಳ್ತಾ ಇದ್ದಾನೆ? He says one person's prayer is powerful and effective. ಒಬ್ಬ ವ್ಯಕ್ತಿಯ ಪ್ರಾರ್ಥನೆ ಬಲವುಳ್ಳದ್ದು, ಅದು ಪ್ರಭಾವವುಳ್ಳದಾಗಿದೆ. In James chapter 5 and verse 16, it says, therefore confess your sins to each other and pray for each other so that you may be healed. The prayer of a righteous man is powerful and effective. ಯಾಕೋಬ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ, ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. You know what a contrast, or what a different poles are united in this verse. ನಿನಗೆ ಗೊತ್ತಾ, ಎಂತ ಸಂದರ್ಭಗಳು, ವ್ಯತ್ಯಾಸವಾದಂತ ಸಂದರ್ಭಗಳು ಈ ವಚನದಲ್ಲಿ ಕೂಡಲ್ಪಟ್ಟಿವೆ ಗೊತ್ತಾಗ್ತಾ ಇದೀನಾ? If this verse was separated into two, it would have been different. ಈ ವಚನ ಅನ್ನುವಂಥದ್ದು ಎರಡು ಭಾಗವಾಗಿ ಮಾಡಿದೆ ಆದರೆ ಅದು ಬೇರೆ ವ್ಯತ್ಯಾಸವಾಗಿರ್ತಿತ್ತು. But both of these statements are put into one single verse. ಆದರೆ ಎರಡು ಬೇರೆ ಬೇರೆ ವಾಕ್ಯ ಭಾಗಗಳು, ಬೇರೆ ಬೇರೆ ಸಂದೇಶಗಳನ್ನು ಒಂದೇ ವಚನದಲ್ಲಿ ಕೂಡಿಸಿಟ್ಟಿದ್ದಾರೆ. The first part says that confess your sins. That means this is talking about sinners
who have sinners for fellowship. ನೋಡ್ರಿ, ಮೊಟ್ಟ ಮೊದಲನೇದು ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳರಿ ಅನ್ನೋದು ಅಂದ್ರೆ ಸಹವಾಸದಲ್ಲಿ ಪಾಪಿಗಳು ಸಹವಾಸದಲ್ಲಿ ಬರುವಂತದ್ದು. So it is people with sin who are confessing to people who have sins. ನೋಡ್ರಿ, ಪಾಪದಿಂದ ಕೂಡಿರುವಂತಹ ಜನರು ಅವರು ತಮ್ಮ ಪಾಪಗಳನ್ನು ಒಪ್ಪಿಕೊಳ್ತಾ ಇದ್ದಾರೆ. ಅದು ಎಲ್ಲಿ ಅಂದ್ರೆ ಪಾಪದಲ್ಲಿರುವಂತಹ ಜನರೊಂದಿಗೆ. And to this kind of people he writes the prayer of the righteous. And immediately, the next sentence what he writes, Elijah was a man like us, he writes. ಮತ್ತೆ ಈ ಪಾಪದಲ್ಲಿರುವಂತವರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪ್ರಾರ್ಥಿಸ್ಬೇಕಂತ ಹೇಳಿ ಪಾಪಿಗಳಿಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀತಿವಂತರ ಪ್ರಾರ್ಥನೆ ಬಹು ಬೆಲೆಯುಳ್ಳದಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಂದಿನ ವಚನದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಏಲಿಯನು ನಮ್ಮಂತ ಸ್ವಭಾವವುಳ್ಳವನೇ ಆಗಿದ್ದನು. That means we have so many faults. People around us have so many faults. Even Elijah had so many faults. ಇದರ ಅರ್ಥ ಏನಂದ್ರೆ, ನಮ್ಮಲ್ಲಿ ಬಹಳ ಲೋಪದೋಷಗಳಿವೆ, ನಮ್ಮ ಸುತ್ತಮುತ್ತಲೂ ಇರುವಂತಹ ಜನರಲ್ಲಿ ಕೂಡ ಅನೇಕ ಲೋಪದೋಷಗಳಿವೆ. ಅಷ್ಟೇ ಅಲ್ಲ, ಎಲಿಯನು ಕೂಡ ಅನೇಕ ಲೋಪದೋಷಗಳನ್ನು ಹೊಂದಿದಂತವನು. But then he writes the prayer of the righteous. It's not the prayer of the prayerful. It says the prayer of the righteous is powerful and effective. ಅದಕ್ಕಾಗಿ ಆತ ಬರಿತಾ ಇದ್ದಾನೆ, ಪ್ರಾರ್ಥನೆ ಪರರ ಪ್ರಾರ್ಥನೆ ಅಂತ ಹೇಳ್ತಾ ಇಲ್ಲ, ನೀತಿವಂತರ ಪ್ರಾರ್ಥನೆ ಬಹು ಬೆಲೆಯುಳ್ಳದಾಗಿದೆ. How can you be righteous? It is only through the blood, the work, the righteousness of Christ. ನಾವು ನೀತಿವಂತರು ಹೇಗೆ ಆಗಲು ಸಾಧ್ಯ? ಕೇವಲ ಯೇಸು ಕ್ರಿಸ್ತನ ರಕ್ತ, ಆತನ ಕಾರ್ಯ, ಆತನ ನೀತಿವಂತಿಕೆ ನಿಮಿತ್ತವಾಗಿಯೇ ನಾವು ನೀತಿವಂತರಾಗಲು ಸಾಧ್ಯವಾಗಿದೆ. So when you come to pray at any time, with anybody, for anything, at any time, ನೀವು ಯಾರ ಜೊತೆಯಾದರೂ ಪ್ರಾರ್ಥನೆ ಮಾಡೋದಕ್ಕಾಗಿ ಕೂಡಿ ಬಂದಾಗ, ಯಾವಾಗಲಾಗದರೂ ಆಗಿರ್ಲಿ, ಯಾತಕ್ಕಾಗಲಿ ಆಗಲಿ, ಎಂತದೇ ಸಂದರ್ಭದಲ್ಲಿ ಆಗಲಿ, ಎಲ್ಲಿಯೇ ಆಗಲಿ, ನೀವು ಪ್ರಾರ್ಥನೆಗಾಗಿ ಬಂದಾಗ, you can come individually, as a family, as a church, or with even the greatest of saints praying for you. ನೀವು ವ್ಯಕ್ತಿಗತವಾಗಲಿ, ಕುಟುಂಬವಾಗಲಿ, ಸಭೆಯಾಗಲಿ, ಅಥವಾ ಒಬ್ಬ ದೊಡ್ಡ ಭಕ್ತನು ನಿಮ್ಮೊಂದಿಗೆ ಪ್ರಾರ್ಥನೆ ಮಾಡೋದಕ್ಕಾಗಿ ಆತ ಕೂಡಿ ಬಂದಾಗ, the only basis for us to stand is the finished work of the Lord Jesus Christ. ನಮಗೆ ಇರುವಂತ ಬುನಾದಿ ಒಂದೇ ಒಂದು ಬುನಾದಿ, ಅದೇನಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಮುಗಿಸಿರುವಂತ ಆ ಕಾರ್ಯ ಮಾತ್ರವಾಗಿದೆ. So today, before we go into prayer, may we look unto the Lord and ask him forgiveness for standing on our own prayerfulness and our own righteousness. ಈ ದಿನ ನಾವು ಪ್ರಾರ್ಥನೆಗಾಗಿ ಹೋಗೋದಕ್ಕಿಂತ ಮುಂಚೆ ಆತನ ಹತ್ರ ಕ್ಷಮಾಪಣೆ ಕೇಳೋಣ, ಆತನ ಹತ್ರ ಬೇಡಿಕೊಳ್ಳೋಣ. ಏನಂತಂದ್ರೆ, ನಮ್ಮ ಪ್ರಾರ್ಥನೆ ಪರದ ಮೇಲೆ ನಾವು ನಿಂತಿದ್ದೇವೆ, ಪ್ರಾರ್ಥನೆ ಶಕ್ತಿ ಮೇಲೆ ನಿಂತಿದ್ದೇವೆ, ನಮ್ಮ ಸ್ವನೀತಿಯ ಮೇಲೆ ನಿಂತಿದ್ದೇವೆ, ನಮ್ಮನ್ನು ಕ್ಷಮಿಸು ಅಂತೇಳಿ ನಾವು ಆತನಿಗೆ ಕೇಳಿಕೊಳ್ಳೋಣ, ಬೇಡಿಕೊಳ್ಳೋಣ, ಪಶ್ಚಾತ್ತಾಪ ಪಡೋಣ. May we ask the Lord forgiveness because we have thought that because we get up or we wake up 3 o'clock in the morning, 4 o'clock in the morning, or 5 o'clock in the morning, God hears our prayer. ನಾವು ಆತನಿಗೆ ಕ್ಷಮಾಪಣೆ ಕೇಳೋಣ. ಯಾಕಂತಂದ್ರೆ ನಾವು ರಾತ್ರಿ 3 ಕೇಳ್ತೇವೆ, 5 ಕೇಳ್ತೇವೆ, 4 ಕೇಳ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಪ್ರಾರ್ಥನೆ ಕೇಳ್ತಾರೆ ಅಂತೇಳಿ ಈ ರೀತಿಯಾಗಿ ಇಂತಹ ಬುನಾದಿ ಮೇಲೆ ಇದ್ದೇವೆ. ಅದಕ್ಕಾಗಿ ಕ್ಷಮಾಪಣೆ ಕೇಳೋಣ. May we ask the Lord forgiveness because we think that when we pray more, we get power to our prayer. ನಾವು ಕರ್ತನ ಹತ್ರ, ದೇವರ ಹತ್ರ ಕ್ಷಮಾಪಣೆ ಕೇಳೋಣ. ಯಾಕಂದ್ರೆ ನಾವು ಬಹಳ ಪ್ರಾರ್ಥಿಸ್ತೇವೆ, ಬಹಳ ಪ್ರಾರ್ಥನೆ ಮಾಡಿದ್ರೆ ದೇವರು ಉತ್ತರ ಕೊಡ್ತಾನೆ ಅನ್ನುವಂತ ಅಭಿಪ್ರಾಯದಲ್ಲಿದ್ದೇವೆ. All these are good things, but these are not things that make you righteous and that makes your powerful, your prayer powerful. ಎಲ್ಲ ವಿಷಯಗಳು ಒಳ್ಳೆ ವಿಷಯಗಳೇ, ಆದರೆ ಈ ಎಲ್ಲ ವಿಷಯಗಳು ನಿನ್ನ ಪ್ರಾರ್ಥನೆ ಬಲವುಳ್ಳದು, ಬೆಲೆಯುಳ್ಳದು, ಪ್ರಶಸ್ತವಾಗಿರುವಂತದ್ದು ಮಾಡಲಾರವು. You just have to depend on the Lord Jesus Christ. He will make you righteous. Once you stand on that righteousness, your prayer will become powerful and also effective. ನೀನು ಈ ನಂಬಿಕೆ ಇಡು, ಇದೇ ವಿಶ್ವಾಸ ಇಡು, ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತರು ನಿನಗೆ ನೀತಿವಂತನನ್ನಾಗಿ ಮಾಡ್ತಾನೆ.
ಒಂದು ಕ್ಷಣ ಆತ ನಿನಗೆ ನೀತಿವಂತನಾಗಿ ಮಾಡಿದ ತಕ್ಷಣ ಆ ನೀತಿವಂತಿಕೆಯ ಮೇಲೆ ನಿಂತು ಪ್ರಾರ್ಥನೆ ಮಾಡು. ಆ ಪ್ರಾರ್ಥನೆ ಬಹು ಬಲವುಳ್ಳದು, ಬೆಲೆಯುಳ್ಳದಾಗಿ ನಿನಗೆ ಮಾಡ್ತದೆ. So when you stand on the ground of Christ, immediately you get a confidence in your prayer. ಕ್ರಿಸ್ತನ ಬುನಾದಿಯ ಮೇಲೆ ನೀನು ಪ್ರಾರ್ಥನೆಯಲ್ಲಿ ನಿಂತಾಗ ಆ ಪ್ರಾರ್ಥನೆ, ಆ ಬುನಾದಿ ನಿನಗೆ ಖಚಿತತೆ, ನಿನಗೆ ಭರವಸೆ ಕೊಡ್ತದೆ. And secondly, when you stand in Christ, you cannot pray according to your carnal desires. ಎರಡನೇದಾಗಿ, ನೀನು ಕ್ರಿಸ್ತನ ಬುನಾದಿಯ ಮೇಲೆ ನಿಂತಾಗ, ಕ್ರಿಸ್ತನ ಬುನಾದಿಯ ಮೇಲೆ ನಿಂತು ನೀನು ಪ್ರಾರ್ಥಿಸಿದಾಗ, ನೀನು ನಿನ್ನ ಶಾರೀರಿಕವಾದಂತಹ ಅವಶ್ಯಕತೆಗಳಿಗಾಗಿ, ಶಾರೀರಿಕ ಮನೋಭಾವನೆಗಳಿಗಾಗಿ ನೀನು ಪ್ರಾರ್ಥನೆ ಮಾಡಲಾರಿ. Because you know that you are standing on mercy, and when you are standing on mercy, you will not ask anything that hurts God. ಯಾಕಂದರೆ ನೀನು ಕರುಣೆಯ ಮೇಲೆ ನಿಂತಿದ್ದಿ, ಕರುಣೆಯನ್ನು ಆಧಾರ ಮಾಡಿಕೊಂಡು ನಿಂತಿದ್ದಿ. ಈ ಕರುಣೆ ಆಧಾರ ಮಾಡಿಕೊಂಡು ನಿಂತಾಗ ನೀನು ಕೇಳೋದಿಲ್ಲ. ಯಾಕಂದ್ರೆ ದೇವರ ಹೃದಯಕ್ಕೆ ನೋವು ಮಾಡೋದಕ್ಕಾಗಿ ಅಂತ ನೋವು ತರುವಂತ ವಿಷಯಗಳು ನೀನು ಪ್ರಾರ್ಥನೆ ಮಾಡಲಾರಿ. And thirdly, always when you stand on Christ, after your prayer, you will go back with joy, whether your prayer is heard or not heard. ಮೂರನೇದಾಗಿ, ನೀನು ಕ್ರಿಸ್ತನ ಬುನಾದಿಯ ಮೇಲೆ ನಿಂತು ಪ್ರಾರ್ಥನೆ ಮಾಡಿದಾಗ, ಆ ಕ್ರಿಸ್ತನ ನೀತಿವಂತಿಕೆಯ ಮೇಲೆ ನಿಂತು ನೀನು ಪ್ರಾರ್ಥನೆ ಮಾಡಿದಾಗ, ಪ್ರಾರ್ಥನೆಯ ನಂತರ ನೀನು ಸಂತೋಷದಿಂದ ಹೋಗ್ತಿ. ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗಲಾರದೆ ಹೋಗಲಿ, ಸಂತೋಷ ಹೃದಯದಿಂದ ತುಂಬಿದವನಾಗಿ ಹೊರಟು ಹೋಗೋವನಾಗಿರ್ತಿ. You know, if suppose there is an employee who works in a company for 1 month and his salary is somewhere around 5,000. ಒಬ್ಬ ಉದ್ಯೋಗಿ ಇದ್ದಾನೆ, ಒಬ್ಬ ಕಾರ್ಖಾನೆಗೆ, ಒಬ್ಬ ಕಂಪನಿಗಾಗಿ ಕೆಲಸ ಮಾಡುವಂತ ಉದ್ಯೋಗಿ ಇದ್ದಾನೆ ಅನ್ಕೊಳ್ರಿ. ಆತ ತಿಂಗಳಿಗೆ ಆ ಕಂಪನಿಗಾಗಿ ಕೆಲಸ ಮಾಡ್ತಾನೆ, ತಿಂಗಳಿಗೆ ಆತನಿಗೆ 5,000 ರೂಪಾಯಿ ಸಂಬಳ ಇದೆ ಅಂತ ತಿಳ್ಕೊಳ್ರಿ. After his work for the whole month, then he comes and asks for his payment. ತಿಂಗಳೆಲ್ಲ ಕೆಲಸ ಮಾಡಿ ತನ್ನ ಸಂಬಳಕ್ಕಾಗಿ ಆತನು ತಿಂಗಳ ಕೊನೆಯಲ್ಲಿ ಬಂದು ಕೇಳಿದ್ದಾನೆ ಅನ್ಕೊಳ್ರಿ. And if suppose the boss says, no, I will not give you salary, that man will be very disappointed and very disturbed. ಅವಾಗ ಯಜಮಾನನು ಇಲ್ಲ, ನಿನ್ ಸಂಬಳ ನಾನು ಕೊಡಂಗಿಲ್ಲ ಅಂತ ಹೇಳಿದ ತಕ್ಷಣ ಆ ವ್ಯಕ್ತಿ, ಆ ಉದ್ಯೋಗಿ ಬಹಳ ನಿರುತ್ಸಾಹದಿಂದ, ಬಹಳ ಕುಗ್ಗುವಿಕೆಯಿಂದ ಇರ್ತಾನೆ. Or in case that the boss gives him only 3,000 and he says, because of lockdown, we are not able to give you the whole salary, you have to adjust with 3,000. ಒಂದು ವೇಳೆ 5,000 ಆತನ ಸಂಬಳ ಇದೆ, ಅದಕ್ಕೆ ಬದಲಾಗಿ ಆತನು 3,000 ಕೊಟ್ಟಿದ್ದಾನೆ ಅನ್ಕೊಡ್ರಿ. ಲಾಕ್ಡೌನ್ ನಿಮಿತ್ತವಾಗಿ ನಿಮಗೆ ಪೂರ್ಣ ಸಂಬಳ ಕೊಡಕ್ ಆಗಂಗಿಲ್ಲ ಅಂತ ಹೇಳಿ 3,000 ಸಂಬಳ ಮಾತ್ರ ಕೊಟ್ಟಿದ್ದಾರೆ ಅನ್ಕೊಳ್ರಿ. This man will be very disturbed. ಈ ವ್ಯಕ್ತಿಗೆ ಬಹಳ ಕಳವಳ ಉಂಟಾಗ್ತದೆ. At the same time, ಅದೇ ಸಂದರ್ಭದಲ್ಲಿ if there is a beggar who is standing outside, ಹೊರಗಡೆ ನಿಂತಿರುವಂತ ಒಬ್ಬ ಭಿಕ್ಷಕಗಾರ ನಿಂತಾನೆ ಅನ್ಕೊಡ್ರಿ, and the boss comes out, ಬಾಸ್ ಹೊರಗಡೆ ಬಂದು, and then the beggar asks him, sir, give me something. ಆ ಭಿಕ್ಷಗಾರನು ಅಪ್ಪ ಏನ್ರೆ ಕೊಡ್ರಪ್ಪ ಅಂತ ಹೇಳಿ ಆತ ಕೇಳಿದಾಗ, and then if the boss doesn't give, then the beggar is not very disappointed. ನೋಡ್ರಿ, ಬಾಸ್ ಕೊಡ್ಲಿಲ್ಲ ಅಂದ್ರೆ, ಯಜಮಾನನ್ ಕೊಡ್ಲಿಲ್ಲ ಅಂದ್ರೆ ಆ ಭಿಕ್ಷಗಾರನು ಅಷ್ಟು ನಿರಾಶೆ ಹೊಂದೋದಿಲ್ಲ. Because he knows that he is not worthy for anything. ಯಾಕಂದ್ರೆ ನಾನು ಯಾವುದಕ್ಕೂ ಅರ್ಹನಲ್ಲ ಅಂತೇಳಿ ಆತನು ತಿಳ್ಕೊಂಡಿರ್ತಾನೆ. But if the boss gives him 3,000 rupees, ಒಂದ್ ವೇಳೆ ಯಜಮಾನನು 3,000 ರೂಪಾಯಿ ಆತನಿಗೆ ಕೊಟ್ಟಿದ್ದಾನೆ ಅನ್ಕೊಡ್ರಿ, who will be more happy? Will that beggar be more happy for 3,000 or that employee will be more happy for 3,000? ನೋಡ್ರಿ, ಯಾರು ಹೆಚ್ಚಿಗೆ ಸಂತೋಷ ಹೊಂದಿದವರಾಗಿರ್ತಾರೆ? ಆ ಭಿಕ್ಷಗಾರನ, ಆ ಉದ್ಯೋಗಿನ 3,000 ರೂಪಾಯಿ ಕೊಟ್ಟಾಗ ಯಾರು ಹೆಚ್ಚಾದಂತ ಸಂತೋಷದಿಂದ ಇರ್ತಾರೆ? Both have the same 3,000 in their hands. ಇಬ್ಬರಿಗೂ ಅದೇ 3,000 ರೂಪಾಯಿ ಇದೆ. But the beggar will be more happy because he says, I'm not worthy,
but he received out of grace. ಆ ಭಿಕ್ಷುಗಾರನು ಬಹಳ ಸಂತೋಷದಿಂದ ಇರ್ತಾನೆ, ಯಾಕೆಂದ್ರೆ ನಾನು ಇದಕ್ಕೆ ಅರ್ಹನಲ್ಲ, ಇಷ್ಟೊಂದಾಗಿ ನನಗೆ ಸಿಕ್ಕಿದೆ ಅಂತ ಹೇಳಿ ಆತ ಸಂತೋಷದಿಂದ ಇರ್ತಾನೆ. This 3,000 will make the other person disappointed, because he will say, I was worth 5,000. He gave me only 3,000. ಈ 3,000 ರೂಪಾಯಿ ಆ ಉದ್ಯೋಗಿಗೆ ಬಹಳ ದುಃಖ ಉಂಟು ಮಾಡ್ತದೆ, ಯಾಕಂದ್ರೆ ನಾನು 5,000 ರೂಪಾಯಿಗೆ ಯೋಗ್ಯನಾಗಿದ್ದೇನು, ಅರ್ಹನಾಗಿದ್ದೇನು, ಆತನು ಕೇವಲ 3,000 ರೂಪಾಯಿ ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿ ದುಃಖ ಪಡುವವನಾಗಿರ್ತಾನೆ. By ourselves we are not worthy for anything from God. ನಮ್ಮಷ್ಟಕ್ಕೆ ನಾವು ದೇವರ ಮುಖಾಂತರ ಏನು ಹೊಂದೋದಕ್ಕೆ ಅರ್ಹರ ನಾವು ಅಲ್ಲೇ ಅಲ್ಲ. When you stand in Christ, ಕ್ರಿಸ್ತನಲ್ಲಿ ನಾವು ನಿಂತಾಗ you have confidence. It's not a false confidence, it is not lack of confidence, but it is biblical confidence. ನಾವು ಕ್ರಿಸ್ತನಲ್ಲಿ ನಿಂತಾಗ ನಮಗೆ ಖಚಿತತೆ ಇದೆ, ಪೂರ್ಣವಾದ ಖಚಿತತೆ ಇದೆ. ಅದು ಸುಳ್ಳಾದ ನಿರೀಕ್ಷೆ ಇಲ್ಲದ ಖಚಿತತೆ ಅಲ್ಲ, ಅದು ಬೈಬಲ್ ಸಂಬಂಧಪಟ್ಟಂತ ಬೈಬಲ್ಗೆ ಅನುಗುಣವಾದಂತ ಖಚಿತತೆ ನಾವು ಹೊಂದಿದ್ದೇವೆ. Secondly, you and I, when we stand on Christ, you cannot ask anything that displeases your heavenly Father. ನೀನು ನಾನು ಕ್ರಿಸ್ತನಲ್ಲಿ ನಿಂತಾಗ, ಕ್ರಿಸ್ತನ ನೀತಿವಂತಿಕೆಯ ಮೇಲೆ ನಾವು ನಿಂತಾಗ, ನಾನು ನೀವು ತಂದೆಯಾದ ದೇವರಿಗೆ ಅಹಿಷ್ಟಕರವಾದಂಥದ್ದು, ಮೆಚ್ಚುಗೆ ಇಲ್ಲದಂಥದ್ದು ಯಾವುದು ಕೂಡ ನಾವು ಕೇಳೋದಿಲ್ಲ. And whenever you stand on the Lord Jesus Christ, immediately whatever you get, even if you don't get anything, you go back with joy, because you know that he has always given you more than what you are worthy. ಮತ್ತೆ ನಾವು ಕ್ರಿಸ್ತನಲ್ಲಿ ನಿಂತಾಗ, ಕ್ರಿಸ್ತನ ಮೇಲೆ ಆ ಕ್ರಿಸ್ತನನ್ನು ಆಧಾರ ಮಾಡಿಕೊಂಡು ನಾವು ಪ್ರಾರ್ಥಿಸಿದಾಗ ನಾವು ಬಹಳ ಸಂತೋಷದಿಂದ ಹೊಂದ್ತೇವೆ. ಆತನ ಏನ್ ಕೊಟ್ಟರು ಕೊಡದೆ ಹೋಗಿದ್ರು ಕೂಡ ಸಂತೋಷ ಪೂರ್ಣರಾಗಿ ಜೀವಿಸ್ತೇವೆ, ಯಾಕಂದ್ರೆ ನಾವು ಕೇಳೋದಕ್ಕಿಂತ ಅತ್ಯಧಿಕವಾಗಿ ಆತ ನಮಗೆ ಅನುಗ್ರಹಿಸಿದ್ದಾನೆ. May the Lord bless this word. ದೇವರ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. Let us confess that we have stood in false confidence or in self confidence. ಅದಕ್ಕಾಗಿ ನಮ್ಮನ್ನ ಒಪ್ಪಿಕೊಳ್ಳೋಣ, ಪಶ್ಚಾತ್ತಾಪ ಪಡೋಣ. ನಾವು ಸುಳ್ಳಾದ ಭರವಸೆ ಮೇಲೆ ಅಥವಾ ಸ್ವನೀತಿಯ ಮೇಲೆ, ಸ್ವಭರವಸೆ ಮೇಲೆ ಆಧಾರವಾಗಿದ್ದೇವೆ. And pray one after another. ಒಬ್ಬರ ನಂತರ ನಾವು ಪ್ರಾರ್ಥಿಸೋಣ. And pray also for this pandemic situation, and especially for the household of faith. ಈ ಸಾಂಕ್ರಾಮಿಕ ರೋಗದ ಈ ಭಯಂಕರ ಪರಿಸ್ಥಿತಿಗಾಗಿ ಪ್ರಾರ್ಥಿಸಿರಿ. ಅಷ್ಟೇ ಅಲ್ಲ, ವಿಶ್ವಾಸಕ್ಕೆ ಸಂಬಂಧಪಟ್ಟಂತ ಎಲ್ಲ ಕುಟುಂಬಸ್ಥರಿಗಾಗಿ ಕೂಡ ಪ್ರಾರ್ಥನೆಯಲ್ಲಿ. Let us close with prayer. ಪ್ರಾರ್ಥನೆಯಿಂದ ನಾವು ಮುಗಿಸ್ಕೊಳ್ಳೋಣ. Devanand will pray. ಪರಿಶುದ್ಧ ತಂದೆ, ಪ್ರೀತಿಯುಳ್ಳಂತ ಸ್ವಾಮಿ, ನಿನ್ನ ಪರಿಶುದ್ಧವಾದಂತ ನಾಮಕ್ಕೆ ಸ್ತೋತ್ರ. ಸ್ವನೀತಿಯನ್ನು ಆಧಾರ ಮಾಡಿಕೊಂಡು ಸುಳ್ಳಾದ ದೇವ ಮತ್ತೆ ಬುನಾದಿಯ ಮೇಲೆ ನಿಂತಿದ್ದೆವು. ನಾವು ಪ್ರಾರ್ಥಿಸೋದೆಲ್ಲ ನಮ್ಮ ಇಷ್ಟಕ್ಕನುಗುಣವಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ನಿಮಗೆ ಇಷ್ಟವಾದಂತದ್ದನ್ನು ನಾವು ಪ್ರಾರ್ಥಿಸ್ತಾ ಇದ್ದಿಲ್ಲ. ಅಷ್ಟೇ ಅಲ್ಲ ತಂದೆ, ಪ್ರಾರ್ಥನೆಗೆ ಉತ್ತರ ಸಿಗಲಾರದಂತ ಸಮಯದಲ್ಲಿ, ದೇವ ಸಿಕ್ಕಂತ ಸಮಯದಲ್ಲಿಯೂ ಕೂಡ ಅನೇಕ ಸಾರ್ತಿ ದುಃಖದಿಂದ ಜೀವಿಸಿದ್ದೇವೆ. ಕ್ಷಮಿಸ್ರಿ ತಂದೆ. ಕ್ರಿಸ್ತನ ಬುನಾದಿಯ ಮೇಲೆ ಬರೋದಕ್ಕೋಸ್ಕರವಾಗಿ ನೀವು ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಅವತ್ತನೇ ದೇವ, ಆ ಕ್ರಿಸ್ತನ ನೀತಿವಂತಿಕೆ ಬುನಾದಿಯ ಮೇಲೆ ಧೈರ್ಯದಿಂದ ಬಂದು ನೀನ್ ಏನು ಕೊಡದೆ ಹೋಗು, ನಮಗೆ ಬೇಡೋದಕ್ಕಿಂತಲೂ ಹೆಚ್ಚಾಗಿ ಅನುಗ್ರಹಿಸಿತಿ ಅಂತ ಹೇಳಿ, ನಿನಗೆ ಇಷ್ಟಕರವಾದಂತವುಗಳನ್ನೇ ಬೇಡಿಕೊಳ್ಳೋದಕ್ಕೋಸ್ಕರವಾಗಿ ನಮ್ಮನ್ನು ಸಿದ್ಧಪಡಿಸ್ತೀರಿ ಅಂತ ಹೇಳಿ ದೇವ, ವಾಕ್ಯ ಬಲಹೀನಾವಸ್ಥೆಯಲ್ಲಿ ಬಿತ್ತಲ್ಪಟ್ಟಂತದ್ದು ನಿನ್ನ ಪರಿಶುದ್ಧಾತ್ಮನ ಕಾರ್ಯದಿಂದ ಬಲವಾಗಿ ಅನೇಕ ಹೃದಯದಲ್ಲಿ ಕಾರ್ಯ ಸಾಧಿಸಿರಿ. ನನ್ನ ಹೃದಯದಲ್ಲಿ ಕಾರ್ಯ ಸಾಧಿಸಿ ನಿಜವಾದಂತಹ ಪ್ರಾರ್ಥನೆಯ ಜೀವಿತ ನಾವು ಸಭೆ ಹೊಂದಿರೋದಕ್ಕೋಸ್ಕರ ಸಹಾಯ ಮಾಡಿ. ಸಾಂಕ್ರಾಮಿಕ ರೋಗದ ಪರಿಸ್ಥಿತಿ, ವಿಶ್ವಾಸಕ್ಕೆ ಸಂಬಂಧಪಟ್ಟಂತ ಕುಟುಂಬದ ಜನರ ಪ್ರತಿಯೊಬ್ಬರ ಪರಿಸ್ಥಿತಿಯನ್ನು ನಿನ್ನ ಬೆಲೆಯುಳ್ಳಂತ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಕೃತಜ್ಞತೆಗಳೊಂದಿಗೆ ನಿನ್ನ ಮರಣ, ಭೂಸ್ಥಾಪನೆ, ಪುನರುತ್ಥಾನ ನೆನೆಸ್ಕೊಂಡು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿಬೇಡೊಂದಿದ್ದೇವೆ ತಂದೆ. By the grace of God the Father, the love of Jesus Christ, his blessed Son, and the eternal fellowship of the Holy Spirit rest and abide with all of us, both now and forevermore. Amen. Amen. Praise the Lord. Praise the Lord.